ನಮಸ್ಕಾರ. ಮುಖ್ಯಾಂಶಗಳು. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಪ್ರಗತಿಯಲ್ಲಿ, ಅಧಿವೇಶನ ಕಾರ್ಯತಂತ್ರ ಕುರಿತು ಚರ್ಚೆ. ವಿಧಾನಸಭೆಯಲ್ಲಿಂದು ಶಿಕ್ಷಕರ ವರ್ಗಾವಣೆ, ಪೌರಸಭೆಗಳು ಮತ್ತು ಇತರೆ ಹಲವು ತಿದ್ದುಪಡಿ ವಿಧೇಯಕಗಳ ಮಂಡನೆ ಸಾಧ್ಯತೆ. ಇದೇ 24ರಂದು ಅಮೆರಿಕಾದಲ್ಲಿ ಅಧ್ಯಕ್ಷ ಜೋ ಬೈಡನ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಹಾಗೂ ಮೈಸೂರು ದಸರಾ ಮಹೋತ್ಸವ, ಫಿರಂಗಿಗಳಿಗೆ ಪೂಜೆ, ಇಂದಿನಿಂದ ಸಿಡಿಮದ್ದು ತಾಲೀಮು. ವಾರ್ತೆಗಳ ವಿವರ. ವಿಧಾನಮಂಡಲದಲ್ಲಿಂದು ಅನುಸರಿಸಬೇಕಾದ ಕಾರ್ಯತಂತ್ರ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಇಂದು ಬೆಳಗ್ಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನು ಎದುರಿಸುವ, ಮಸೂದೆಗಳ ಮಂಡನೆ ಸಂದರ್ಭದಲ್ಲಿ ಸದನದಲ್ಲಿ ಸದಸ್ಯರ ಪಾತ್ರ, ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆಯಿದೆ. ವಿಧಾನಮಂಡಲದಲ್ಲಿ ಇಂದು ಹಲವು ಅಧಿಕೃತ ಕಲಾಪಗಳು ನಡೆಯಲಿವೆ. ಉಭಯ ಸದನಗಳಲ್ಲೂ ಪ್ರಶ್ನೋತ್ತರ ಹಾಗೂ ಇತರ ಅಧಿಕೃತ ಕಲಾಪಗಳು ನಡೆಯಲಿವೆ. ಮೈಸೂರು ಅತ್ಯಾಚಾರ ಪ್ರಕರಣ ಮತ್ತು ಕಲ್ಯಾಣ ಕರ್ನಾಟಕದ ಆರೋಗ್ಯ ಹಾಗೂ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಮಹತ್ವದ ವಿಷಯದಡಿ ಚರ್ಚೆ ನಡೆಸುವ ವಿಷಯಗಳು ಕಲಾಪದ ಪಟ್ಟಿಯಲ್ಲಿ ಸೇರಿವೆ. ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ತಿದ್ದುಪಡಿ ವಿಧೇಯಕದ ಅಂಗೀಕಾರ, ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ತಿದ್ದುಪಡಿ ವಿಧೇಯಕ ಮಂಡನೆ ಹಾಗೂ ಕರ್ನಾಟಕ ಧಾರ್ಮಿಕ ಕಟ್ಟಡಗಳ ಸಂರಕ್ಷಣೆ ವಿಧೇಯಕದ ಮೇಲೆ ಚರ್ಚೆ ಮತ್ತು ಅಂಗೀಕರಿಸುವ ಪ್ರಸ್ತಾವಗಳು ಸದನದ ಮುಂದಿದೆ. ಕರ್ನಾಟಕ ಪೌರಸಭೆಗಳು ಮತ್ತು ಇತರ ಕಾನೂನು ತಿದ್ದುಪಡಿ ವಿಧೇಯಕ, ಶಿಕ್ಷಕರ ವರ್ಗಾವಣೆ ಕುರಿತಾದ ವಿಧೇಯಕಗಳು ಸಹ ಸದನದಲ್ಲಿ ಚರ್ಚೆಗೆ ಬರುವ ನಿರೀಕ್ಷೆಯಿದೆ. ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ನಗರಾಭಿವೃದ್ಧಿ, ಸಣ್ಣ ಕೈಗಾರಿಕೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕೈಮಗ್ಗ, ಜವಳಿ ಮತ್ತು ಸಕ್ಕರೆ ಸಚಿವಾಲಯಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳು ಪ್ರಸ್ತಾಪಕ್ಕೆ ಬರುವ ನಿರೀಕ್ಷೆಯಿದೆ. ಉಡುಪಿಯ ಶ್ರೀ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ 34ನೇ ಸಮಾರೋಪ ಸಮಾರಂಭ ನಿನ್ನೆ ನಡೆಯಿತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮ ಉದ್ಘಾಟಿಸಿದರು. ಸಚಿವರಾದ ಮುರುಗೇಶ್ ನಿರಾಣಿ, ಸುನೀಲ್ ಕುಮಾರ್, ಶಾಸಕರಾದ ರಘುಪತಿ ಭಟ್, ರವಿ ಸುಬ್ರಹ್ಮಣ್ಯ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಸವರಾಜ ಬೊಮ್ಮಾಯಿ, ಉಡುಪಿಯ ಶ್ರೇಷ್ಠ ಪರಂಪರೆ ನಾಡಿನ ರಕ್ಷಣೆಗೆ ಸಹಕಾರಿಯಾಗಿದ್ದು, ಅವರ ಸದಾಶಯ ಮತ್ತು ಆಶೀರ್ವಾದ ನಾಡಿನ ಮೇಲಿದೆ. ಕರ್ನಾಟಕ ಅತ್ಯಂತ ವೈವಿಧ್ಯಮಯ ನಾಡು. ಶಂಕರಾಚಾರ್ಯ, ಮಧ್ವಾಚಾರ್ಯ, ಬಸವಣ್ಣ, ಸೂಫಿ ಸಂತರು ಹೀಗೆ ಅನೇಕ ಪರಂಪರೆಯಿಂದ ನಾಡು ಅತ್ಯಂತ ಶ್ರೀಮಂತವಾಗಿದೆ ಎಂದರು. ನಾವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾವು ಗಮನಿಸ್ತೀವಿ. ನಿಮ್ಮ ವೈಚಾರಿಕತೆ ಬಹಳ ಸ್ಪಷ್ಟವಾಗಿದೆ. ಯಾವುದೂ ಗೊಂದಲ ಇಡೀ ಕನ್ನಡ ನಾಡಿಗೆ ಮಾರ್ಗದರ್ಶನ ಆಗಲಿದೆ ಬರಬಹುದರಿಂದ ಅಂತ ಈ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿ ವಿಚಾರಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅಮೆರಿಕ ಪ್ರವಾಸ ಕೈಗೊಳ್ಳುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಇದೇ 24ರಂದು ಅಮೆರಿಕಾದಲ್ಲಿ ಅಧ್ಯಕ್ಷ ಜೋ ಬೈಡನ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಉಭಯ ದೇಶಗಳಿಗೆ ಸಂಬಂಧಿಸಿದ ದ್ವಿಪಕ್ಷೀಯ ವಿಷಯಗಳ ಕುರಿತು ಇಬ್ಬರೂ ನಾಯಕರು ಚರ್ಚಿಸಲಿದ್ದಾರೆ ಎಂದು ಶ್ವೇತಭವನದ ಅಧಿಕಾರಿಗಳು ತಿಳಿಸಿದ್ದಾರೆ. ಜೋ ಬೈಡನ್ ಅವರೊಂದಿಗಿನ ಸಭೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಶ್ವೇತಭವನದಲ್ಲಿ ಕ್ವಾಡ್ ನಾಯಕರೊಂದಿಗೆ ಸಭೆ ನಡೆಸಲಿದ್ದಾರೆ. ಅಫ್ಘಾನಿಸ್ತಾನದಲ್ಲಿನ ಬೆಳವಣಿಗೆಗಳು, ಇಂಡೋ ಪೆಸಿಫಿಕ್ ಸಂಬಂಧಗಳು, ಕೊರೋನಾ ಸಾಂಕ್ರಾಮಿಕ, ಹವಾಮಾನ ಬದಲಾವಣೆ ಮತ್ತಿತರ ಅಂಶಗಳ ಬಗ್ಗೆ ಅವರೊಂದಿಗೆ ಚರ್ಚಿಸಲಿದ್ದಾರೆ. ಈ ಸಭೆಗೂ ಮುನ್ನ ನಾಡಿದ್ದು ಜಪಾನ್ ಹಾಗೂ ಆಸ್ಟ್ರೇಲಿಯಾದ ಪ್ರಧಾನಿ ಜೊತೆಗೂ ನರೇಂದ್ರ ಮೋದಿ ಅವರು ಚರ್ಚೆ ನಡೆಸಲಿದ್ದಾರೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾದ ದೊರೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಅವರ ಜೊತೆ ನಿನ್ನೆ ಸಮಾಲೋಚನೆ ನಡೆಸಿದರು. ಉಭಯ ನಾಯಕರು ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ, ಎರಡೂ ದೇಶಗಳ ನಡುವೆ ಸ್ಥಾಪಿತ ಕಾರ್ಯತಂತ್ರದ ಪಾಲುದಾರಿಕೆ ಮಂಡಳಿಯಡಿ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಪ್ರಗತಿ ಪರಿಶೀಲನೆ ನಡೆಸಿದರು.
ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ನೀಡುವ ಜಾಗತಿಕ ನಾವೀನ್ಯತೆ ಸೂಚ್ಯಂಕ 2021ರ ಶ್ರೇಯಾಂಕದಲ್ಲಿ ಭಾರತ 2 ಸ್ಥಾನ ಮೇಲೇರಿ 46ನೇ ಸ್ಥಾನ ಪಡೆದಿದೆ. ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಭಾರತ ಏರುತ್ತಿರುವ ಪಥದಲ್ಲಿ ಸಾಗುತ್ತಿದೆ. 2015ರಲ್ಲಿ 81ನೇ ಸ್ಥಾನದಲ್ಲಿದ್ದ ಭಾರತ ಇದೀಗ 2021ರಲ್ಲಿ 46ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಕೋವಿಡ್-19 ಸೋಂಕು ಸೃಷ್ಟಿಸಿದ ಬಿಕ್ಕಟ್ಟಿನ ವಿರುದ್ಧದ ಹೋರಾಟದಲ್ಲಿ ದೇಶದ ಸ್ಥಿತಿಸ್ಥಾಪಕತ್ವ, ಆತ್ಮವಿಶ್ವಾಸ ಮತ್ತು ನಾವೀನ್ಯತೆ ಮುಂಚೂಣಿಯಲ್ಲಿದೆ. ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಶ್ರೇಣಿಯಲ್ಲಿ ಸ್ಥಿರ ಸುಧಾರಣೆಗೆ ಮುಖ್ಯವಾಗಿ ಜನರಲ್ಲಿ ಹೆಚ್ಚುತ್ತಿರುವ ಜ್ಞಾನ, ಉತ್ತಮ ಪರಿಸರ ವ್ಯವಸ್ಥೆ ಹಾಗೂ ಸಾರ್ವಜನಿಕರು ಮತ್ತು ಖಾಸಗಿ ಸಂಶೋಧನಾ ಸಂಸ್ಥೆಗಳ ಅದ್ಭುತ ಕಾರ್ಯ ಕಾರಣವಾಗಿದೆ. ವೈಜ್ಞಾನಿಕ ವಿಭಾಗಗಳಾದ ಪರಮಾಣು ಶಕ್ತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು ಬಾಹ್ಯಾಕಾಶ ಇಲಾಖೆ ರಾಷ್ಟ್ರೀಯ ನಾವೀನ್ಯತೆ ಪರಿಸರವನ್ನು ಸಮೃದ್ಧಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಎಲೆಕ್ಟ್ರಿಕ್ ವಾಹನಗಳು, ಜೈವಿಕ ತಂತ್ರಜ್ಞಾನ, ನ್ಯಾನೋ ತಂತ್ರಜ್ಞಾನ, ಪರ್ಯಾಯ ಇಂಧನ ಮೂಲಗಳು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ನೀತಿ ಆಧಾರಿತ ಆವಿಷ್ಕಾರಗಳನ್ನು ತರಲು ರಾಷ್ಟ್ರಗಳ ಪ್ರಯತ್ನವನ್ನು ಖಚಿತಪಡಿಸಿಕೊಳ್ಳಲು ನೀತಿ ಆಯೋಗ ಅವಿರತವಾಗಿ ಶ್ರಮಿಸುತ್ತಿದೆ. ಭಾರತ ನಾವೀನ್ಯತೆ ಸೂಚ್ಯಂಕದ ಇತ್ತೀಚಿನ ಆವೃತ್ತಿಯನ್ನು ಕಳೆದ ವರ್ಷವೇ ನೀತಿ ಆಯೋಗ ಬಿಡುಗಡೆ ಮಾಡಿತ್ತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರತಿಷ್ಠಿತ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ ಮಾಡಿದರು. 2020ನೇ ಸಾಲಿನ ಪ್ರಶಸ್ತಿಯನ್ನು ಸೇನೆಯ ನರ್ಸಿಂಗ್ ವಿಭಾಗದ ಉಪ ಮಹಾನಿರ್ದೇಶಕರಾದ ಬ್ರಿಗೇಡಿಯರ್ ಎಸ್.ವಿ. ಸರಸ್ವತಿ ಅವರಿಗೆ ವರ್ಚುವಲ್ ಮೂಲಕ ಸೇನೆಯ ನರ್ಸಿಂಗ್ ಸೇವಾ ವಿಭಾಗದಲ್ಲಿ ಅವರು ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ವಿಶೇಷ ಪರಿಣಿತಿ ಪಡೆದ ದಾದಿಯಾಗಿರುವ ಅವರು 3,000ಕ್ಕೂ ಹೆಚ್ಚು ಜೀವಗಳನ್ನು ರಕ್ಷಿಸುವಲ್ಲಿ ಹಾಗೂ ತುರ್ತು ಶಸ್ತ್ರಚಿಕಿತ್ಸೆಗೆ ಪೂರಕವಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ದೇಶದ ಸಾಂಪ್ರದಾಯಿಕ ಆಹಾರ ಉತ್ಪನ್ನಗಳನ್ನು ಮರುಪರಿಚಯಿಸಲು ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ. ಸಿರಿಧಾನ್ಯ ಸೇರಿದಂತೆ ಪೌಷ್ಟಿಕಾಂಶ ಭರಿತ ದ್ವಿದಳ ಧಾನ್ಯ, ಹಣ್ಣು, ತರಕಾರಿ, ಮೀನು, ಡೈರಿ ಉತ್ಪನ್ನ ಹಾಗೂ ಸಾವಯವ ಆಹಾರ ಉತ್ಪನ್ನಗಳನ್ನು ಮರುಪರಿಚಯಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. G20 ಕೃಷಿ ಸಚಿವರ 2ನೇ ದಿನದ ವರ್ಚುವಲ್ ಸಮಾವೇಶ ಉದ್ದೇಶಿಸಿ ನಿನ್ನೆ ಅವರು ಸಾಂಪ್ರದಾಯಿಕ ಆಹಾರ ಉತ್ಪನ್ನಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತಿದೆ. ಆರೋಗ್ಯಕರ ಆಹಾರ ಉತ್ಪನ್ನಗಳಿಗೆ ಭಾರತ ಜಗತ್ತಿನ ಅತ್ಯುತ್ತಮ ತಾಣವಾಗುತ್ತಿದೆ ಎಂದರು. ಹಸಿವು ಮುಕ್ತ ಗುರಿ ಸಾಧನೆಗಾಗಿ ಸಹಯೋಗದಿಂದ ಕಾರ್ಯೋನ್ಮುಖರಾಗೋಣ ಎಂಬುದು ಈ ವರ್ಷದ G20 ಕೃಷಿ ಸಮಾವೇಶದ ಘೋಷವಾಕ್ಯವಾಗಿದೆ. ಪೌಷ್ಟಿಕಾಂಶವುಳ್ಳ ದ್ವಿದಳ ಧಾನ್ಯಗಳ ಮಹತ್ವದ ಕುರಿತು ಮಾತನಾಡಿದ ಅವರು 2023ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಘೋಷಿಸಬೇಕೆಂಬ ಭಾರತ ಸರ್ಕಾರದ ಪ್ರಸ್ತಾವನೆಯನ್ನು ವಿಶ್ವಸಂಸ್ಥೆ ಮಾನ್ಯ ಮಾಡಿದೆ ಎಂದರು. ಸಿರಿಧಾನ್ಯಗಳನ್ನು ಸುಸ್ಥಿರ ಕೃಷಿಯಾಗಿ ಉತ್ತೇಜಿಸಲು ಹಾಗೂ ಪೌಷ್ಟಿಕ ಆಹಾರ ಉತ್ಪನ್ನಗಳ ಉತ್ಪಾದನೆ ಹೆಚ್ಚಿಸಲು G20 ರಾಷ್ಟ್ರಗಳು ಸಿರಿಧಾನ್ಯ ವರ್ಷ ಆಚರಣೆಗೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಹೊರ ದೇಶಗಳಿಗೆ ಮುಂದಿನ ತಿಂಗಳಿನಿಂದ ಕೋವಿಡ್ ಲಸಿಕೆ ರಫ್ತು ಮಾಡುವ ಲಸಿಕಾ ಮೈತ್ರಿ ಕಾರ್ಯಕ್ರಮವನ್ನು ಪುನರಾರಂಭಿಸಲಾಗುವುದು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮನ್ಸುಖ್ ಮಾಂಡವಿಯಾ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಅವರು ವಸುದೈವ ಕುಟುಂಬಕಂ ಮೂಲ ಮಂತ್ರದಡಿ ಲಸಿಕೆ ರಫ್ತು ಮಾಡುವ ಕೆಲಸಕ್ಕೆ ಚಾಲನೆ ನೀಡಲಾಗುವುದು ಎಂದರು. ಭಾರತದಲ್ಲಿ ದೇಶೀಯ ಕೋವಿಡ್ ಲಸಿಕೆಯನ್ನು ಉತ್ಪಾದಿಸಲಾಗುತ್ತಿದೆ ಎಂದು ಹೇಳಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಮತ್ತು ಸಲಹೆ ಪಡೆದು ಲಸಿಕೆ ರಫ್ತು ಮಾಡಲಾಗುವುದು ಎಂದು ತಿಳಿಸಿದರು. ದೇಶದಲ್ಲಿ ಲಸಿಕೆ ನೀಡುತ್ತಿರುವ ವೇಗ ಇತರ ದೇಶಗಳಿಗೂ ಮಾದರಿಯಾಗಿದೆ. ಜನವರಿ 16ರ ಬಳಿಕ ದೇಶದಲ್ಲಿ ಇದುವರೆಗೆ ಜಗತ್ತಿನ ವಿವಿಧ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ 4 ಪಟ್ಟು ಲಸಿಕೆಯನ್ನು ಹೆಚ್ಚು ನೀಡಲಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ 30 ಕೋಟಿ ಡೋಸ್ಗೂ ಹೆಚ್ಚು ಲಸಿಕೆ ಉತ್ಪಾದನೆ ಮಾಡುವ ಗುರಿ ಹೊಂದಲಾಗಿದೆ. ಮುಂದಿನ ತ್ರೈಮಾಸಿಕದಲ್ಲಿ ಸರಿಸುಮಾರು 100 ಕೋಟಿ ಡೋಸ್ ಲಸಿಕೆ उत्पादನೆಯಾಗುವ ಸಾಧ್ಯತೆಗಳಿವೆ ಎಂದು ಹೇಳಿದರು. भारत सरकार को भारतीय कंपनियों ने बनाई हुई 26 करोड़ डोज मिलेगी और वैक्सीनेशन भी लगातार बढ़ रहा है. पहले 10 करोड़ डोज लगाने में हमें 85 डेज लगे थे. दूसरे 10 करोड़ लगाने के लिए 45 डेज लगे थे. तीसरे 10 करोड़ लगाने के लिए 29 डेज लगे थे. 40 करोड़ तक पहुंचने में हमें 24 डेज लगे थे.
ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಅದ್ಧೂರಿಯಾಗಿ ನಡೆಯುತ್ತಿದ್ದು ಸಾಂಸ್ಕೃತಿಕ ನಗರಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಇಂದು ಅರಮನೆ ಆವರಣದಲ್ಲಿ ಫಿರಂಗಿ ವಾಹನಗಳಿಗೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಪೂಜೆ ಸಲ್ಲಿಸುವ ಮೂಲಕ ಪೂರ್ವಾಭ್ಯಾಸಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿ ಕರಿಕಾಳನ್, ಡಿಸಿಪಿ ಪ್ರದೀಪ್ ಗುಂಟಿ, ಗೀತಾ ಪ್ರಸನ್ನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಂಬೂ ಸವಾರಿ ಮೆರವಣಿಗೆ ದಿನ ಚಿನ್ನದ ಅಂಬಾರಿ ಹೊತ್ತ ಆನೆ ಹೊರಡುವ ವೇಳೆ 21 ಬಾರಿ ಕುಶಾಲ ತೋಪುಗಳನ್ನು ಸಿಡಿಸಲಾಗುತ್ತದೆ. ಈ ವೇಳೆ ಭಾರೀ ಶಬ್ದ ಹೊರಹೊಮ್ಮುತ್ತದೆ. ಹಾಗಾಗಿ ಗಜಪಡೆ ಹಾಗೂ ಕುದುರೆಗಳು ಭಾರೀ ಶಬ್ದಕ್ಕೆ ಹೊಂದಿಕೊಳ್ಳಲಿ ಎಂಬ ಉದ್ದೇಶದಿಂದ ತಾಲೀಮು ನಡೆಸಲಾಗುತ್ತಿದೆ. ಡಾಕ್ಟರ್ ಚಂದ್ರಗುಪ್ತ ಇಂದಿನಿಂದ 15 ದಿನಗಳ ಕಾಲ ಕುಶಾಲ ತೋಪು ತಾಲೀಮು ನಡೆಯಲಿದ್ದು ಅಕ್ಟೋಬರ್ 7ರಂದು ದಸರಾಗೆ ಚಾಲನೆ ದೊರೆಯಲಿದೆ ಎಂದು ತಿಳಿಸಿದರು. ಪ್ರತಿ ವರ್ಷ ನಾವು ಡ್ರೈ ಪ್ರಾಕ್ಟೀಸು ಮತ್ತು ರಿಹರ್ಸಲ್ಲು ಎಲ್ಲ ನಾವು ಅರಮನೆಯ ಆವರಣದಲ್ಲೇ ಮಾಡ್ತೇವೆ. ಕಳೆದ ವರ್ಷ ಕೂಡ ಇಲ್ಲೇ ಮಾಡಿದ್ವಿ ನಾವು. ಈ ವರ್ಷ ಕೂಡ ಅದೇ ರೀತಿ ಮಾಡ್ತಾ ಇದ್ದೇವೆ. ಈ ದಿನ ಎಲ್ಲ ಕುಶಾಲ ತೋಪುಗಳನ್ನು ನಾವು ಸಜ್ಜುಗೊಳಿಸಿ ಅವುಗಳಿಗೆ ವಿಶೇಷ ಪೂಜೆ ಮಾಡಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ತಗೊಂಡು ಹೋಗ್ತೀವಿ. ಇವತ್ತಿನಿಂದ ನಿರಂತರವಾಗಿ 15 ದಿನಗಳ ಕಾಲ ನಾವು ಮಾಡ್ತೇವೆ. ಅದನ್ನು ಒಂದು ನಮ್ಮ ನುರಿತ ತಂಡ ಏನಿದೆ CR ಇಂದ ಅವರು ಕೆಲಸ ಮಾಡ್ತಾರೆ. ಇದಕ್ಕಾಗಿ ಗಜಪಡೆ ಜೊತೆ ಕೂಡ ಇದರ ಒಂದು ಈ ಶಬ್ದಕ್ಕೆ ಅವರು ಹೊಂದಿಕೊಳ್ಳೋ ರೀತಿಯಲ್ಲಿ ಗಜಪಡೆಗೂ ಕೂಡ ನಾವು ಪ್ರಾಕ್ಟೀಸನ್ನು ಮಾಡ್ತೀವಿ 3 ಸತಿ. ಈ ಒಂದು ಹಿನ್ನೆಲೆಯಲ್ಲಿ ಈ ದಿನ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡು ಅರಮನೆಯಲ್ಲೇ ಇರತಕ್ಕಂಥ ಎಲ್ಲ ಕುಶಾಲ ತೋಪುಗಳನ್ನು ಸಜ್ಜುಗೊಳಿಸಿ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 677 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,68,543ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,678 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,16,530ಕ್ಕೆ ತಲುಪಿದೆ. ನಿನ್ನೆ 24 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 37,627ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 14,358 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 213 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,43,693ಕ್ಕೆ ಏರಿಕೆಯಾಗಿದೆ. ನಿನ್ನೆ 362 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 12,20,278 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 7,318 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 7 ಮಂದಿ ಸಾವನ್ನಪ್ಪಿದ್ದು ಇದುವರೆಗೂ ಒಟ್ಟು 16,096 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಚಿಕ್ಕಬಳ್ಳಾಪುರ, ಹಾವೇರಿ, ಕೊಪ್ಪಳ, ರಾಯಚೂರು, ರಾಮನಗರ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಯಾವುದೇ ಸೋಂಕು ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 26,115 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ಒಟ್ಟು ಪ್ರಕರಣಗಳ ಸಂಖ್ಯೆ 3,35,04,534. ನಿನ್ನೆ ಒಂದೇ ದಿನ 34,469 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,27,129,574ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.75%ರಷ್ಟಿದೆ. ಒಟ್ಟು 3,09,575 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 0.92%ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 252 ಮಂದಿ ಮೃತಪಟ್ಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 4,45,385ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ 1.33%ರಷ್ಟಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 81,85,13,827 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 96,46,778 ಕೋಟಿಗೂ ಅಧಿಕ ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 55,50,35,717 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 14,73,951 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ.
ಉಕ್ಕು ಉತ್ಪಾದನೆಯಲ್ಲಿ ಇಂಗಾಲ ಹೊರಸೂಸುವ ಪ್ರಮಾಣವನ್ನು ಕಡಿಮೆ ಮಾಡಲು ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೇಂದ್ರ ಉಕ್ಕು ಸಚಿವ ರಾಮಚಂದ್ರ ಪ್ರಸಾದ್ ಸಿಂಗ್ ಹೇಳಿದ್ದಾರೆ. ಅವರು ದೇಶೀಯ ಉಕ್ಕು ಉತ್ಪಾದನೆ ಹೆಚ್ಚಿಸಲು ಸಹಭಾಗಿತ್ವದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ರಾಷ್ಟ್ರೀಯ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಉಕ್ಕು ಬಳಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. व्यवस्था को भी मजबूती देने में अहम भागीदारी. को ये कहा गया है और उनसे सब बातचीत हुई है कि कैसे हमारा जो स्टील है वो कॉम्पिटिटिव भी हो, अंतर्राष्ट्रीय स्तर पर कॉम्पिटिटिव भी हो और इन्वायरमेंट फ्रेंडली भी हो. कि जो हमारा जान रहे हैं कि पूरा का पूरा जो ये आज की तारीख में जो हमारा स्टील आगे बने उसमें कैसे ज़्यादा से ज़्यादा हमारा जो गैस का जो उत्सर्जन होता है वो कम हो, जिससे कि हमारे अच्छे इन्वायरमेंट में हो सके, हमारा भी ग्रीन स्टील बन सके. तो हम लोगों ने सब पर विचार किया है कि कैसे हमारे देश में अब $5 ट्रिलियन की इकोनॉमी बननी है, तो स्टील कैसे उसमें अपना योगदान दे सके, इन सब चीजों पर चर्चा हुई. ಪ್ಯಾರಿಸ್ನಲ್ಲಿ ನಡೆಯಲಿರುವ 2024ರ ಒಲಿಂಪಿಕ್ಸ್ಗೆ ಗುಣಮಟ್ಟದ ಕ್ರೀಡಾಪಟುಗಳನ್ನು ಗುರುತಿಸುವಂತೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಸೂಚನೆ ನೀಡಿದ್ದು, ಅದರಂತೆ ರಾಜ್ಯ ಸರ್ಕಾರ ಸೂಕ್ತ ಕಾರ್ಯಯೋಜನೆ ರೂಪಿಸಲಿದೆ ಎಂದು ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ಡಾ ನಾರಾಯಣಗೌಡ ಹೇಳಿದ್ದಾರೆ. ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ನಡೆಸಿದ ವಿಡಿಯೋ ಕಾನ್ಫರೆನ್ಸ್ ಸಭೆ ನಂತರ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಮಾಡಲಾಗುತ್ತಿದೆ. ಅಮೃತ ಕ್ರೀಡಾ ದತ್ತು ಯೋಜನೆ ಮೂಲಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲಾಗುವುದು ಎಂದು ಹೇಳಿದರು. ಮುಂದಿನ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಆಯೋಜನೆಗೆ 65 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು, ಇದಕ್ಕಾಗಿ ಕೇಂದ್ರದಿಂದ 40 ಕೋಟಿ ರೂಪಾಯಿ ಒದಗಿಸುವಂತೆ ಕೇಂದ್ರ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅವರಿಗೆ ಮನವಿ ಮಾಡಲಾಗಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 55ನೇ ಘಟಿಕೋತ್ಸವ ಇಂದು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ ಎಂದು ಕುಲಪತಿ ಡಾ ಎಸ್ ರಾಜೇಂದ್ರ ಪ್ರಸಾದ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ಘಟಿಕೋತ್ಸವದಲ್ಲಿ ಒಟ್ಟು 1012 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಸ್ನಾತಕ, ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿ ಸೇರಿದಂತೆ ಒಟ್ಟು 74 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು ಎಂದರು. ರಾಜ್ಯಪಾಲರು, ರಾಜ್ಯದ ಕೃಷಿ ಸಚಿವರು ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರೀಯ ಕೃಷಿ ಸಂಶೋಧನಾ ಕೇಂದ್ರದ ಮಹಾನಿರ್ದೇಶಕರು ಪ್ರಧಾನ ಭಾಷಣ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದರು. ಇದರ ಜೊತೆಗೆ ತಮ್ಮೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಸಹ ನಾವು ಚಿನ್ನದ ಪದಕಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಅದರಲ್ಲೂ ಡಾಕ್ಟರ್ ಆಫ್ ಫಿಲಾಸಫಿ ಇದರಲ್ಲಿ 12 ಪದಕಗಳು, 8 ದಾನಿ ಪದಕಗಳು ಮತ್ತು 1 ದಾನಿ ಚಿನ್ನದ ಪದಕವನ್ನು ಪ್ರಶಸ್ತಿ ಪ್ರಮಾಣಗಳನ್ನು ಸಹ ಕೊಡ್ತಾ ಇದ್ದಾವೆ. ಇದರಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರಿಗೆ ಸೇರಿ ಒಟ್ಟು 12 ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಚಿನ್ನದ ಪದಕಗಳು, ಮಾಸ್ಟರ್ ಪದವಿಯಲ್ಲಿ 74 ಚಿನ್ನದ ಪದಕಗಳನ್ನು ನಾವು ಕೊಡ್ತಾ ಇದ್ದೇವೆ. ಗೊತ್ತಿರುವ ಹಾಗೆ ಈ ಒಂದು 55ನೇ ಘಟಿಕೋತ್ಸವಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ತಮಗೆಲ್ಲ ಗೊತ್ತಿರೋದೆ ಹಾಗೆ ICARನ ಸೆಕ್ರೆಟರಿ ಅವರಾದಂಥ ಹಾಗೂ ಡೈರೆಕ್ಟರ್ ಜನರಲ್ ICAR ಆದಂಥ ಶ್ರೀ ಡಾಕ್ಟರ್ ತ್ರಿಲೋಚನ ಮಹಾಪಾತ್ರ ಅವರು ಅವರ ಒಂದು ಘಟಿಕೋತ್ಸವದ ಭಾಷಣವನ್ನು ಮಾಡಲಿದ್ದಾರೆ. ಭತ್ತದ ಬೆಳೆಯಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ಸಾಮಾನ್ಯವಾಗಿ ಹೆಚ್ಚಿನ ನೀರು ಹಾಗೂ ಕಾರ್ಮಿಕರ ಅಗತ್ಯವಿರುತ್ತದೆ. ಆದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಡ್ರಮ್ ಸೀಡರ್ ಎಂಬ ನೂತನ ನಾಟಿ ವಿಧಾನ ಅಳವಡಿಸಿಕೊಂಡಿದ್ದು, ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ. ಯಳಂದೂರು ತಾಲೂಕಿನ ಕಟ್ನಾವಾಡಿ ಗ್ರಾಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸಹಕಾರದಿಂದ ಡ್ರಮ್ ಸೀಡರ್ ಪದ್ಧತಿಯಡಿ ಯಂತ್ರದ ಮೂಲಕ ಬಿತ್ತನೆ ಮಾಡಲಾಗುತ್ತಿದೆ. ಇದರಿಂದ ಬಿತ್ತನೆ ಬೀಜ ವ್ಯರ್ಥವಾಗುವುದನ್ನು ತಪ್ಪಿಸಲು ಸಾಧ್ಯವಾಗಿದೆ. ಸಾಂಪ್ರದಾಯಿಕ ರೀತಿಯಲ್ಲಿ ನಾಟಿ ಮಾಡಿದಾಗ 1 ಎಕರೆ ಜಮೀನಿಗೆ ಸುಮಾರು 15 ಕೆಜಿ ಬೀಜಗಳ ಅಗತ್ಯವಿರುತ್ತದೆ. ಆದರೆ ಡ್ರಮ್ ಸೀಡರ್ ಯಂತ್ರ ಬಳಸಿದರೆ ಕೇವಲ 10 ಕೆಜಿ ಬೀಜ ಸಾಕಾಗುತ್ತದೆ. ಹೆಚ್ಚಿನ ಕಾರ್ಮಿಕರ ಅಗತ್ಯವೂ ಇರುವುದಿಲ್ಲ. ಕಡಿಮೆ ನೀರಿನಲ್ಲಿಯೂ ನಾಟಿ ಮಾಡಲು ಸಾಧ್ಯವಾಗುತ್ತದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಸೋಮಣ್ಣ, ತಾವು ಈ ಹಿಂದೆ ಭತ್ತದ ನಾಟಿ ಮಾಡಬೇಕಾದರೆ 40 ರಿಂದ 50 ಮಂದಿ ಕೂಲಿ ಆಳುಗಳ ಅಗತ್ಯವಿತ್ತು. ಈ ಬಾರಿ ಡ್ರಮ್ ಸೀಡರ್ ಯಂತ್ರದ ಮೂಲಕ ನಾಟಿ ಮಾಡಿದ್ದು ವೆಚ್ಚ ಕಡಿಮೆಯಾಗಿದೆ ಎಂದರು. ಎಲ್ಲರಿಂದ ನಮಗೆ ಒಂದು ಬೆಳವಣಿಗೆ ಬಂದು ಎಲ್ಲ ಮಾಡಬೇಕು ಅಂದಾಗ ನಮಗೆ ಒಂದು 3-3 ತಿಂಗಳಲ್ಲಿ ಭತ್ತ ಬರ್ತಿತ್ತು. ಅದರಲ್ಲೂ ಒಂದು 10-12 ದಿವಸ ಮುಂಚಿತವಾಗಿ ಬರೋ ಅಂತ ಒಂದು ಬಿತ್ತನೆ ಇದು ನಮಗೆ ಅದು ಯಾವುದೇ ತರ ಒಂದು ಮತ್ತೋರ್ವ ರೈತ ಪುಟ್ಟಸ್ವಾಮಿ,
ಕೃಷಿ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ನೂತನ ಪದ್ಧತಿ ಅಳವಡಿಸಿಕೊಳ್ಳಲಾಗಿದ್ದು ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದೇವೆ ಎಂದರು. 3-4 ಕ್ವಿಂಟಲ್ ಇಳುವರಿ ನಿರೀಕ್ಷೆ ಮಾಡಿದ್ದೀವಿ. ಜಾಸ್ತಿ ಬರೋ ಥರ ಕಳೆ ಅವಾಯ್ಡ್ ಆಗಿದೆ, ಕಳೆಗಳು ಬರಲ್ಲ. ಮತ್ತು ಇನ್ನೊಂದು ಏನಂತಂದರೆ ನಮಗೆ ಒಂದು 10-15 ದಿವಸಗಳ ಒಂದು ಅಂತರ ಕಡಿಮೆ ಆಗ್ತಾಯಿದೆ. ಇವಾಗ ಮೊದಲು ಅಂದರೆ ಅವು ನಾಟಿ ಮಾಡೋದಕ್ಕಿಂತ ಇದು 15 ದಿವಸ ಬಿಫೋರ್ ಆಗಿ ನಮಗೆ ಬೇಗ ಬರ್ತಾಯಿದೆ. ನೀರಿನ ಸಮಸ್ಯೆಯನ್ನು ಕಡಿಮೆ ನೀರು ಕೊಟ್ಟು ಬೆಳೀಬೋದು ನಾಟಿಗಿನ್ನ. 16 ಎಕರೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸುನಿಲ್ ಡ್ರಮ್ ಸೀಡರ್ ಪದ್ಧತಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 2.5 ಎಕರೆ ಪ್ರದೇಶದಲ್ಲಿ ಸುಲಭವಾಗಿ ನಾಟಿ ಮಾಡಬಹುದಾಗಿದೆ. ಅಲ್ಲದೆ ಕಳೆ ಕೀಳುವುದು ಹಾಗೂ ಕಟಾವು ಮಾಡುವುದು ಸಹ ಸುಲಭವಾಗುತ್ತದೆ. ಇದರಿಂದ 40-50% ವೆಚ್ಚ ಕಡಿಮೆಯಾಗಲಿದೆ ಎಂದು ಮಾಹಿತಿ ನೀಡಿದರು. ಅವರಿಗೆ ಬಿತ್ತನೆ ಬೀಜದಲ್ಲಿ ಖರ್ಚು ಕಡಿಮೆ ಆಗಿದೆ, ಬಿತ್ತನೆ ಬೀಜದ ಪ್ರಮಾಣ ಕಡಿಮೆ ಆಗಿದೆ. ಮೊದಲನೇದು. ಎರಡನೇದು 5,000 ರೂಪಾಯಿ 5,500 ತನಕ ಅವ್ರಿಗೆ ಈ ಒಟ್ಲು ಪಾತಿ ಮಾಡಿ ನಾಟಿ ಮಾಡಿಸುವಂತಹ ಖರ್ಚು ಅವರಿಗೆ ಉಳಿತಾಯ ಆಗಿದೆ. ಸೊ ಗಾಳಿ ಚೆನ್ನಾಗಿ ಆಡುತ್ತೆ, ಯಾವುದೇ ರೀತಿಯಾದಂತಹ ರೋಗ ರುಜಿನಗಳ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದು ಇನ್ನೊಂದು ಅವರಿಗೆ ಸಂತಸದ ವಿಷಯ. ಈ ಒಂದು ಡ್ರಮ್ ಸೀಡರ್ ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಕಲಾ ಈ ನೂತನ ಪದ್ಧತಿಯಲ್ಲಿ ಅಗತ್ಯ ಅಂತರದಲ್ಲಿ ನಾಟಿ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ಬೆಳೆಗೆ ತಗುಲಬಹುದಾದ ರೋಗಗಳಿಂದಲೂ ದೂರವಾಗಬಹುದು ಎಂದರು. ಕೂಡ ಕಡಿಮೆ ಆಗುತ್ತೆ. ಅದಲ್ದಲೇ ನಾಡಿ ಮತ್ತು ಸಾಂಪ್ರದಾಯಿಕವಾಗಿ ರೈತರು ಮಾಡತಕ್ಕಂಥ ನಾಟಿ ಪದ್ಧತಿಗೆ ಹೋಲಿಕೆ ಮಾಡಿದ್ರೆ ಈ ಒಂದು ಪದ್ಧತಿಯನ್ನು ಬಳಸ್ಕೊಂಡು ಮಾಡಿದಾಗ ಸುಮಾರು 5,000ದಿಂದ 5,500 ಬಿತ್ತನೆಗೆ ತಗುಲುವಂಥ ಖರ್ಚನ್ನು ರೈತರು ಕಡಿಮೆ ಮಾಡ್ಕೋಬಹುದು. ಒಂದು ಮತ್ತು ಈ ಒಂದು ಡ್ರಮ್ ಸೀಡರ್ನಿಂದ ಸಾಲುಗಳು ನೇರವಾಗಿ ಬಿತ್ತನೆ ಆಗೋದ್ರಿಂದ ಪ್ರತಿಯೊಂದು ಗಿಡಗಳಿಗೂ ಚೆನ್ನಾಗಿ ಗಾಳಿ ಬೆಳಕು ದೊರೆತು ಚೆನ್ನಾಗಿ ತೆಂಡೆ ಹೊಡೆದು ಇಳುವರಿ ಜಾಸ್ತಿ ಆಗುವಂಥ ಅವಕಾಶಗಳು ಇದರಲ್ಲಿ ಇದೆ. ಅದಲ್ದಲೇ ಗಾಳಿ ಬೆಳಕು ಚೆನ್ನಾಗಿ ಆಡೋದ್ರಿಂದ ರೋಗ ರುಜಿನಗಳಾಗಿರ್ಬೋದು, ಕೀಟಗಳ ಹಾವಳಿ ಆಗಿರ್ಬೋದು, ಇದರಲ್ಲಿ ನಮಗೆ ಕಡಿಮೆ ಕಂಡು ಬರುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿ ದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ಹಾಗೂ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸಾವಿರದ 1965 ಸೆಪ್ಟೆಂಬರ್ 19ರಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಬಲವಂತರಾಯ್ ಗೋಪಾಲ್ಜಿ ಮೆಹ್ತಾ ಭಾರತ ಪಾಕ್ ಯುದ್ಧದ ಸಮಯದಲ್ಲಿ ನಿಧನರಾದರು. ಪತ್ನಿ ಮತ್ತು ಇತರರೊಂದಿಗೆ ಅವರು ಪ್ರಯಾಣಿಸುತ್ತಿದ್ದ ವಿಮಾನವನ್ನು ಪಾಕಿಸ್ತಾನ ವಾಯುಪಡೆ ಹೊಡೆದುರುಳಿಸಿತು. ಆ ಸಮಯದಲ್ಲಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದರು. 1900 ಫೆಬ್ರವರಿ 19ರಂದು ಭಾವ್ನಗರದಲ್ಲಿ ಜನಿಸಿದ ಬಲವಂತರಾಯ್ ಗೋಪಾಲ್ಜಿ ಮೆಹ್ತಾ 1920ರಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಸೇರಿದರು. ಆ ಸಮಯದಲ್ಲಿ ಪ್ರತಿಭಟನೆಗಳು ವ್ಯಾಪಕವಾಗಿರಲಿಲ್ಲ. ಬ್ಯಾಚಲರ್ ಆಫ್ ಆರ್ಟ್ಸ್ನಲ್ಲಿ ಪದವಿ ಮುಗಿಸಿದ ಬಲವಂತರಾಯ್ ಮೆಹ್ತಾ ವಸಾಹತು ಸರ್ಕಾರದಿಂದ ಪದವಿ ಸ್ವೀಕರಿಸಲು ದೃಢವಾಗಿ ನಿರಾಕರಿಸಿದರು. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಇದ್ದ ಸಾಮ್ರಾಜ್ಯಶಾಹಿ ಶಕ್ತಿಗಳ ಬಗ್ಗೆ ತನ್ನ ನಿಲುವನ್ನು ಸಾರ್ವಜನಿಕವಾಗಿ ಪ್ರಕಟಿಸಿದ ನಂತರ ಅವರು 1920ರಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು. ಗುಜರಾತ್ನಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರಿಸಲು ಅದೇ ವರ್ಷ ಭಾವ್ನಗರ ಪ್ರಜಾಮಂಡಲವನ್ನು ಸ್ಥಾಪಿಸಿದರು. ನಂತರ 1930ರಿಂದ 1932ರವರೆಗೆ ನಾಗರಿಕ ಅಸಹಕಾರ ಚಳವಳಿಯಲ್ಲಿ ಅವರು ಭಾಗವಹಿಸಿದರು. ಬಾರ್ಡೋಲಿ ರೈತರ ಮೇಲೆ ವಿಧಿಸಿದ ಅನ್ಯಾಯ ತೆರಿಗೆ ಏರಿಕೆ ವಿರುದ್ಧ ಮೆಹ್ತಾ ಅವರು 1928ರ ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಅವರು ಬ್ರಿಟಿಷ್ ಆಳ್ವಿಕೆಯಲ್ಲಿ 7 ವರ್ಷಗಳನ್ನು ಜೈಲಿನಲ್ಲಿ ಕಳೆದರು. 1957ರಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರ ರಚಿಸಿದ ಸಮಿತಿಗೆ ಬಲವಂತರಾಯ್ ಮೆಹ್ತಾ ಅಧ್ಯಕ್ಷರಾದರು. ತಳಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕ್ರಾಂತಿ ಉಂಟು ಮಾಡಿದ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಯೋಜನೆಯ ಸ್ಥಾಪನೆ ಅವರ ಜೀವನದಲ್ಲಿ ಒಂದು ಮೈಲಿಗಲ್ಲು. ಇದು ಅಂತಿಮವಾಗಿ ಪಂಚಾಯತ್ ರಾಜ್ ಎಂದು ಕರೆಯಲ್ಪಟ್ಟಿತು. ಪ್ರಸ್ತುತ ಪ್ರಸಿದ್ಧವಾಗಿರುವ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಿರ್ಮಿಸಲು ಸಮಿತಿ ಸಲಹೆ ಸೂಚಿಸಿ ವರದಿಯನ್ನು ಸಲ್ಲಿಸಿತು. ಇದು ಶಾಸಕಾಂಗ ಸಂಸ್ಥೆಗಳಿಗೆ ಯೋಜನಾತ್ಮಕ ಹಾಗೂ ಆಡಳಿತಾತ್ಮಕ ಕಾರ್ಯಗಳ ಸಂಪೂರ್ಣ ನಿಯಂತ್ರಣವನ್ನು ನೀಡುತ್ತದೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಸೂತ್ರಧಾರರಲ್ಲಿ ಓರ್ವರಾದ ಅವರನ್ನು ಪಂಚಾಯತ್ ರಾಜ್ನ ವಾಸ್ತುಶಿಲ್ಪಿ ಎಂಬ ಬಿರುದಿನಿಂದ ಸನ್ಮಾನಿಸಲಾಯಿತು.
ಯುವಕರಾಗಿದ್ದಾಗಿನಿಂದ 19 ಸೆಪ್ಟೆಂಬರ್ 1965ರಂದು ನಿಧನರಾಗುವವರೆವಿಗೂ ಸಮರ್ಪಣೆ ಮತ್ತು ಪರಿಶ್ರಮದ ವ್ಯಕ್ತಿಯಾಗಿದ್ದ ಬಲವಂತ್ ರಾಯ್ ಮೆಹ್ತಾ ಅಮರ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ. ಇತಿಹಾಸದ ಪುಟಗಳಲ್ಲಿ ಅಮರರಾಗಿದ್ದಾರೆ. ಈ ತಿಂಗಳ 26ರಂದು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ಮತ್ತು ವಿದೇಶಗಳ ಜನರೊಂದಿಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 81ನೇ ಸಂಚಿಕೆಯಾಗಿದೆ. ಕಾರ್ಯಕ್ರಮದ ಮುಂಬರುವ ಸಂಚಿಕೆಯಲ್ಲಿ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಸಾರ್ವಜನಿಕರಿಗೆ ಪ್ರಧಾನಿ ಕೋರಿದ್ದಾರೆ. ಜನರು ತಮ್ಮ ಅಭಿಪ್ರಾಯಗಳನ್ನು ನಮೋ ಆಪ್, ಮೈಗೌ ಓಪನ್ ಫೋರಂನಲ್ಲಿ ಹಂಚಿಕೊಳ್ಳಬಹುದಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800117800ಗೆ ಕರೆ ಮಾಡಿ ತಮ್ಮ ಸಂದೇಶವನ್ನು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ದಾಖಲಿಸಬಹುದು. ಇದೇ 24ರವರೆಗೆ ಜನರು 1922 ಸಂಖ್ಯೆಗೆ ಮಿಸ್ಡ್ ಕಾಲ್ ನೀಡಿ ಎಸ್ಎಂಎಸ್ ಮೂಲಕ ಬರುವ ಲಿಂಕ್ ಅನ್ನು ಅನುಸರಿಸಿ ತಮ್ಮ ಸಲಹೆಗಳನ್ನು ದಾಖಲಿಸಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಪ್ರಗತಿಯಲ್ಲಿ, ಅಧಿವೇಶನ ಕಾರ್ಯತಂತ್ರ ಕುರಿತು ಚರ್ಚೆ. ವಿಧಾನಸಭೆಯಲ್ಲಿಂದು ಶಿಕ್ಷಕರ ವರ್ಗಾವಣೆ, ಪೌರಸಭೆಗಳು ಮತ್ತು ಇತರೆ ಹಲವು ತಿದ್ದುಪಡಿ ವಿಧೇಯಕಗಳ ಮಂಡನೆ ಸಾಧ್ಯತೆ. ಇದೇ 24ರಂದು ಅಮೆರಿಕಾದಲ್ಲಿ ಅಧ್ಯಕ್ಷ ಜೋ ಬೈಡನ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮೈಸೂರು ದಸರಾ ಮಹೋತ್ಸವ, ಫಿರಂಗಿಗಳಿಗೆ ಪೂಜೆ, ಇಂದಿನಿಂದ ಸಿಡಿಮದ್ದು ತಾಲೀಮು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.